ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ. ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗ್ತಾ ಇರುವಂತದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತೆಯರ ಈ ಒಂದು ಧರಣಿ. ನಮಗೆ ಕನಿಷ್ಠ ವೇತನವನ್ನ ನೀಡಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸರ್ಕಾರ ಇದುವರೆಗೂ ಕೂಡ ಯಾವುದೇ ಭರವಸೆಯನ್ನ ಕೊಟ್ಟಿಲ್ಲ. ಭರವಸೆ ಕೊಡದೆ ಹತ್ತಿಕ್ಕೋದಕ್ಕೆ ಮುಂದಾಯ್ತ ಸರ್ಕಾರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರತಿಭಟನೆಗೆ ಅವಕಾಶವಿಲ್ಲ, ಖಾಲಿ ಮಾಡುವಂತೆ ತಾಕೀತು ಮಾಡಲಾಗ್ತಾ ಇದೆ. ಶಾಮಿಯಾನದವರೆಗೂ ಕೂಡ ಪೊಲೀಸರು ಹೆದರಿಸಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ನಾಳೆ ಪ್ರತಿಭಟನೆ ನಿಲ್ಲಿಸದಿದ್ರೆ ಎಫ್ಐಆರ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ಬೇರೆ ವ್ಯವಸ್ಥೆ ಮಾಡ್ಕೊತಿದ್ವಿ. ಬೆಳಗ್ಗೆ ಬೇಡ ಅಂತ ಹೇಳಿ ಈಗ ಹೋಗ್ರಿ ಅಂತ ಹೇಳೋದು ಅದೆಲ್ಲ ನ್ಯಾಯ ಅಲ್ಲ. ನೀವು ಆಚೆ ಶಿಫ್ಟ್ ಆಗ್ಬೇಕು ಮೊದಲೇ ಹೇಳಿದ್ರೆ ನಾವು ಹಾಗೆ ಮಾಡ್ಕೊಳ್ತಿದ್ವಲ್ಲ. ಇದು ಅವರು ಅವತ್ತೇನು ಹೇಳಿಲ್ಲ ನಮ್ಗೆ ಕೊಡುವಾಗ, ಅದೇನೇ ಹೇಳಿರ್ಲಿಲ್ಲ. ಬೀದಿಯಲ್ಲಿ ಬಿಟ್ಟು ನಮ್ಮನ್ನು ಊರಿಗೆ ಕಳಿಸಿದ್ರು. ಈ ಸಲ ನಾವು ಎಂತ ಮಾಡಿದ್ರು ನಾವು ಮನೆಗೆ ಹೋಗುದಿಲ್ಲ. ಕನಿಷ್ಠ ವೇತನದ ಆದೇಶ ನಮಗೆ ಬೇಕೇ ಬೇಕು ಸರ್. ಮಾತಾಡಿ ಸರ್. ನಮಸ್ತೆ. ನಾವು 50 ವರ್ಷದಿಂದ ದುಡಿತಾ ಇದ್ದೀವಿ ಸರ್. ಯಾವುದೇ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ, ಸಫಲ ಆಗ್ತಾ ಇದೆ ಅನ್ನೋದು 10 ವರ್ಷ ಇರ್ಬೋದು ಸರ್. ಅಲ್ಲಿಂದ ಇಲ್ಲಿವರೆಗೂ ಮುಂದೆ ಬಂದಿಲ್ಲ ಅಂತಂದ್ರೆ ಖಂಡಿತ ಅದನ್ನ ನಿಲ್ಲಿಸ್ತಾರೆ. ಬಟ್ ಇಲ್ಲಿ ಏನಾಗಿದೆ, 50 ವರ್ಷದಿಂದ ನಮ್ಮನ್ನು ಬರೀ ಗೌರವ ಇದ್ರಲ್ಲಿ ಏನ್ ಮಾಡಿದೀರಾ, ನೀವು ಅಷ್ಟೇ ಆಗಿ ಆಯ್ಕೆಯಾಗಿ ಬಂದಿದ್ದೀರಾ ಹೀಗೆ ಅಂತ ಹೇಳ್ತಾರೆ. ಈ ಯೋಜನೆಗಳೆಲ್ಲ ಹೆಂಗ್ ಬಂದು ಇವೆಲ್ಲವೂ ತಂದಿರೋ ನಮ್ಮ ಕೆಲಸದಲ್ಲಿ ಮಾಡಿಸ್ತಾ ಇದ್ದಾರೆ. ನಮ್ಮ ಇಲಾಖೆ ಗೌರ್ಮೆಂಟ್ ಆದ್ರೂ ನಮ್ಮನ್ನ ಜೀತದಾಳಾಗಿ ದುಡ್ಸ್ಕೊಳ್ತಾ ಇದ್ದಾರೆ ಸರ್. ಇದನ್ನ ಖಂಡಿಸಿ ನಮ್ಗೆ ಯಾವುದು ಬೇಡ. ನಮ್ಗೆ ಗ್ರಾಜ್ಯುಟಿ ಆಗಿರ್ಬೋದು, ಮತ್ತೊಂದು ಯೂನಿಫಾರ್ಮ್ ಯಾವುದು ಬೇಡ ಸರ್. ನಮ್ಗೆ ಹೊಟ್ಟೆಗೆ ಬೇಕಾಗಿರೋದು ಆಹಾರ ಇದೆ. ಅದೆಲ್ಲಕ್ಕಿಂತನೂ ನಮ್ಗೆ ಹೊಟ್ಟೆಗೆ ಬೇಕು. ಮೇನ್ ಆಗಿ ನಮ್ಮ ಮಕ್ಕಳು ಮರಿ 10 ರೂಪಾಯಿಗೂ ಭಿಕ್ಷೆ ಬೇಡದಂಗ ಆಗ್ತಾ ಇದೆ ಸರ್. ನಾವು 11,000ದಲ್ಲಿ 6,000ದಲ್ಲಿ ಹೇಗೆ ಬದುಕಕ್ ಸಾಧ್ಯ? ಮಕ್ಕಳನ್ನ, ಮನೆನ, ಸಂಸಾರನ ಹೇಗೆ ನಿಭಾಯಿಸಕ್ ಸಾಧ್ಯ? ಹಂಗಾಗಿ ನಾವು ನ್ಯಾಯ ಕೇಳಕ್ ಬರ್ತಾ ಇದೀವಿ. ನಾವೇ ಸ್ವಂತ ದುಡ್ಡಲ್ಲಿ ನಮ್ದು ಬರೀ 6,000ದಲ್ಲಿ ಟೆಂಟ್ ಕಟ್ಕೊಂಡಿದ್ರೆ ಈ ಸರ್ಕಾರ ನಮ್ಮ ಟೆಂಟ್ ಅನ್ನ ಕೀಳ್ಸ್ಬಿಟ್ಟು ಈ ತರ ನಮ್ಮನ್ನ ಬಿಸಿಲಲ್ಲಿ ನಿಲ್ಸಿ ಇದ್ ಮಾಡ್ತಾ ಇದೆ ಅಂದ್ರೆ ಭಾರತಾಂಬೆಗೆ, ಕನ್ನಡಾಂಬೆಗೆ ಶೋಭೆ ಅಲ್ಲ. ಎಲ್ಲ ನದಿಗಳಾಗಿರ್ಬೋದು, ಯಾವುದೇ ಒಂದು ಹೆಸರಾದ್ರೂ ಹೆಣ್ಮಕ್ಳ ಹೆಸರು ಇಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮನ್ನೇ ಈ ತರ ಕನಿಷ್ಠವಾಗಿ ಕಾಣ್ತಾ ಇದಾರೆ ಅಂದ್ರೆ ನಿಜವಾಗಿ ಸರ್ ನಾವು ಖಂಡಿತವಾಗಿ ವಾಪಸ್ ತಗೊಳ್ಳಲ್ಲ. ಜೊತೆಗೆ ಆಮೇಲೆ ನಾವೆಲ್ಲ ಹಸ್ತಿಂದ ಕುತ್ಕೊಂಡಿದೀವಿ. ಬೆಳಿಗ್ಗೆ ಒಂದೊಂದು ಬ್ರೆಡ್ ಬಿಸ್ಕೆಟ್ ತಿನ್ಕೊಂಡಿದೀವಿ ಸರ್. ನಮ್ಗೆ ಇಲ್ಲೆಲ್ಲ ಪೇಟೆಲ್ಲ ನಾವು ಎಷ್ಟೆಷ್ಟೋ ಊರಿಂದ ಬಂದಿದ್ದೀವಿ. ಇಡೀ ರಾತ್ರಿಯಲ್ಲಿ ಟ್ರೈನಲ್ಲಿ ಬಂದ್ಬಿಟ್ಟು ಇಲ್ಲಿ ನಮಗೆ ಪೇಟೆ ಬೆಂಗಳೂರು ಸಿಟಿಯಲ್ಲಿ ಎಷ್ಟೆಲ್ಲ ಕಷ್ಟ ಇದೆ, ಹೊರಗಾಗಿ ಎಷ್ಟು ಕಷ್ಟ ಇದೆ ಅಂತದ್ರೊಳಗೆ ನಾವು ಬಂದಿದ್ದೀವಿ. ಜೊತೆಗೆ ಆಮೇಲೆ ಸ್ನಾನ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಜೈಲಿಗೆ ಹಾಕೊಂಡಿದ್ರು, ಆಚೆ ಈಚೆ ಎಲ್ಲ ನಮ್ಮನ್ನ ಓಡಾಡಿಸಿದ್ರು. ಯಾವುದೇ ಒಂದು ಮಹಿಳೆಯನ್ನ ಈ ದೇಶದ ಕಾನೂನಿನ ನೆಲೆಗಟ್ಟಿನಲ್ಲಿ ನಮ್ಮನ್ನ ಹಿಂಸಿಸಬಾರ್ದು, ಎಲ್ಲೇ ಸಂಜಾರು ಕೂಡ ಕಳಬಾರ್ದು. ಹಾಗೇನಿರೋದು ನಮ್ಮನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿ, ನಮ್ಮಿದನ್ನ ಮಾಡ್ತೀವಿ. ಇಲ್ಲಿವರೆಗೂ ಪಂಚವಾರ್ಷಿಕ ಯೋಜನೆ ಅಂತ ಅನ್ಕೊಂಡು 50 ವರ್ಷಗಳಾದ್ರೂ ಕೂಡ ಇವರು ನಮಗೆ ಏನಂದೂ ಕೂಡ ಒಂದು ಕನಿಷ್ಠ ವೇತನ ಅಂತ ಮಾಡದೇ ಇದ್ಮೇಲೆ ಇವರು ಯಾವ ಸೀಮೆ ಕಾನೂನುಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಒಂದು ವಾದ ಸರ್. ಆದ್ರೆ ಇನ್ ಮುಂದಾದ್ರೂ ಕೂಡ ಅವರು ಅರ್ಥ ಬಿಟ್ಟು ಈ ಕನಿಷ್ಠ ವೇತನವನ್ನ ಈ ದಿನವೇ ಕೊಡ್ಲಿ ಸರ್. ನಾವು ಈ ಗಂಟೆಗೆ ನಾವು ಟ್ರೈನ್ ಹತ್ತೀವಿ, ಬಸ್ ಹತ್ತೀವಿ. ಆದ್ರೆ ನಮ್ಮ ಪರಿಸ್ಥಿತಿ ಇಡೀ ನಮ್ಮನ್ನ ಜೈಲಿಗೆ ಹಾಕೊಂಡಿದ್ರು, ಆಚೆ ಈಚೆ ಎಲ್ಲ ನಮ್ಮನ್ನ ಓಡಾಡಿಸಿದ್ರು. ಯಾವುದೇ ಒಂದು ಮಹಿಳೆಯನ್ನ ಈ ದೇಶದ ಕಾನೂನಿನ ನೆಲೆಗಟ್ಟಿನಲ್ಲಿ ನಮ್ಮನ್ನ ಹಿಂಸಿಸಬಾರ್ದು, ಎಲ್ಲೇ ಸಂಜಾರು ಕೂಡ. ಪ್ರೇಮ ಮೇಡಮ್, ಕಳೆದ ಬಾರಿ ಒಂಥರ ಈ ಪ್ರತಿಭಟನೆಗೆ ಹತ್ತಿಕ್ಕೋ ಕೆಲಸಗಳಾಯ್ತು. ಈ ಸಲ ಬೇರೆ ಕೆಲಸಗಳು ನಡೀತಾ ಇದೆ. ಏನ್ ಹೇಳ್ತೀರಾ ನೀವು? ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾರ್ಯಕರ್ತೆಯರು ಅವರ ನೋವು ಮತ್ತು ಸಮಸ್ಯೆಯನ್ನ ಹೇಳ್ಕೊಳ್ತಿದ್ದಾರೆ. ಈಗಾಗಲೇ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದೆ. ಸರ್ಕಾರ ಅವರ ಬೇಡಿಕೆಗಳಿಗೆ ಈಗಾಗಲೇ ಸ್ಪಂದಿಸಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಕೆಲವೊಂದು ಘೋಷಣೆಗಳನ್ನ ಕೂಡ ಮಾಡಿದೆ ಎನ್ನುವ ಮುಖಾಂತರವಾಗಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ.
ನಾವು ಸ್ಪಂದಿಸಿದ್ದೀವಿ. ಈಗಾಗಲೇ ಕೆಲವೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ. ಇಲ್ಲಿ